ಇಮ್ಮಡಿ ಚಾಲುಕ್ಯ ಅವರ ವೇದಿಕೆ ಮೇಲಿರುವಂಥ ಈ ರಾಜ್ಯದ ಭಾಗ್ಯ ವಿಧಾತ ಗ್ಯಾರಂಟಿಗಳ ಸರ್ದಾರ, ಈ ರಾಜ್ಯದಲ್ಲಿ ಅತಿ ಹೆಚ್ಚು ಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಇನ್ನೋರ್ವ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ನನ್ನ ಆತ್ಮೀಯ ಸೋದರರು ಆದಂಥ RB ತಿಮ್ಮಾಪುರ ಅವರೇ, ಇನ್ನೋರ್ವ ಮಿತ್ರರು ನಗರಾಭಿವೃದ್ಧಿಯ ಸಚಿವರು, ನನ್ನ ಆತ್ಮೀಯ ಸೋದರ ಆದಂಥ ಭೈರತಿ ಸುರೇಶ್ ಅವರೇ, ಇನ್ನೋರ್ವ ಹಿರಿಯರು ಶಾಸಕ ಮಿತ್ರರು, ಬದಾಮಿಯ ಶಾಸಕರು ಆದಂಥ ಭೀಮಸೇನ್ ಬಿ ಚಿಮ್ಮನಕಟ್ಟಿ ಅವರೇ, ಹಾಗೂ ಇದು ಬಾಗಲಕೋಟೆಯ ಜಿಲ್ಲೆಯ ಬದಾಮ್ ಬೀಳಗಿ ಕ್ಷೇತ್ರದ ಶಾಸಕರು, ನನ್ನ ಆತ್ಮೀಯ ಹಿರಿಯರು ಆದಂಥ JT ಪಾಟೀಲ್ ಸಾಹೇಬ್ರೆ, ಇನ್ನೋರ್ವ ಹುನಗುಂದದ ಶಾಸಕರು, ನನ್ನ ಆತ್ಮೀಯ ಸೋದರು ಆದಂಥ ವಿಜಯಾನಂದ್ ಕಾಶಪ್ಪನವರೇ, ಹಾಗೂ ಲೋಕಸಭೆಯ ಸದಸ್ಯರು ಹಿರಿಯರು ಆದಂಥ ಗದ್ದೆಗೌಡರು ಸಾಹೇಬ್ರೆ, ಹಾಗೂ ರಾಜ್ಯಸಭೆಯ ಸದಸ್ಯರು, ನನ್ನ ಆತ್ಮೀಯ ಮಿತ್ರರು ಆದಂಥ ನಾರಾಯಣ ಸಾಹೇಬ್ ಬಾಣಿಗೆ ಅವರೇ, ಇನ್ನೋರ್ವ ಶಾಸಕರು ಆದಂಥ ಸಿದ್ದು ಸೌದಿ ಅವರೇ, ಇನ್ನೋರ್ವ ಮಿತ್ರರು ವಿಧಾನ ಪರಿಷತ್ನ ಸದಸ್ಯರಾದಂಥ ಹನುಮಂತ್ ನಿರಾಣಿ ಅವರೇ, ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು, ನನ್ನ ಆತ್ಮೀಯ ಹಿರಿಯರು ಆದಂಥ PH ಪೂಜಾರಿ ಅವರೇ, ಮತ್ತು ಇನ್ನೋರ್ವ ಆತ್ಮೀಯ ಮಾಜಿ ಶಾಸಕರು, ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆದಂಥ ನಂಜನಮಠ ಅವರೇ, ನನ್ನ ಇಲಾಖೆಯ ಕಾರ್ಯದರ್ಶಿಗಳೇ, ಜಿಲ್ಲಾಧಿಕಾರಿಗಳೇ, ಮತ್ತು ವೇದಿಕೆ ಮೇಲಿದ್ದಂಥ ಎಲ್ಲ ನನ್ನ ಆತ್ಮೀಯ ಹಿರಿಯರೇ, ಇಲ್ಲಿ ಸೇರಿದಂಥ ಹಾಗೂ ಇನ್ನೋರ್ವ ಸೋದರಿ ವಿಧಾನ ಪರಿಷತ್ತಿನ ಸದಸ್ಯರು ಆದಂಥ ಡಾಕ್ಟರ್ ಉಮಾಶ್ರೀ ಅವರೇ, ಮತ್ತು ಇಲ್ಲಿ ಸೇರಿದಂಥ ಎಲ್ಲ ನನ್ನ ಹಿರಿಯರೇ, ಯುವಕ ಮಿತ್ರರೇ, ತಾಯಂದಿರೇ, ಹಾಗೂ ಪತ್ರಿಕಾ ಬಳಗದ ಮಿತ್ರರೇ, ಬಂಧುಗಳೇ, ಇವತ್ತ 11 ವರ್ಷ ಈ ಉತ್ಸವ ಬಂದಾಗಿತ್ತು, ಪ್ರಾರಂಭ ಆಗಿದ್ದಿಲ್ಲ. ಆದರೆ ನನಗೆ ಮತ್ತು ಚಿಮ್ಮನಕಟ್ಟಿಯವರಿಗೆ ಮತ್ತು RB ತಿಮ್ಮಾಪುರರು ಮತ್ತು ಬಾಗಲಕೋಟೆ ಜಿಲ್ಲೆ ಎಲ್ಲ ಶಾಸಕರು ಸೇರಿ ಮಾತಾಡಿ ಈ ಸತೆ ಸೇರಿಸ್ಬೇಕು, ಚಾಲುಕ್ಯ ಉತ್ಸವವನ್ನು ಮಾಡಬೇಕಂತ ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ರ ಹತ್ರ ನಾವು ಈ ವಿನಂತಿಯನ್ನು ಮಾಡಿದ್ನಾಗ ಒಂದೇ ಮಾತು ಹೇಳಿದರು, ನಾನಿದ್ದಾಗ ಆಗಬೇಕಾಗಿತ್ತದು ಆಗಲಿಲ್ಲ, ಈ ಸತೆ ವಿಶೇಷವಾಗಿ ಬಜೆಟ್ನಲ್ಲಿ ಘೋಷಣೆ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಮಾಡಿದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂತ ನಾನು ಹೆಮ್ಮೆಯಿಂದ ಹೇಳುವಂಥ ಕೆಲಸವನ್ನು ಮಾಡ್ತೀನಿ. ಬಂಧುಗಳೇ, 11 ವರ್ಷ ಈ ಉತ್ಸವನೇ ಆಗ್ತಾ ಇದ್ದಿಲ್ಲ. ನಾನು ವಿಚಾರ ಮಾಡಿದೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿ ಆಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದು ನಾನು ಚಿಕ್ಕವನಿದ್ದದ್ನಾಗ, ಭಾಳ ಸಣ್ಣವಿದ್ದದ್ನಾಗ ಬದಾಮಿಗೆ ಮತ್ತು ಪಟ್ಟದಕಲ್ಲು ಉತ್ಸವಕ್ಕೆ ಬರುವಂಥ ಕೆಲಸ, ಐವಳ್ಳಿಗೆ, ಇವು 3 ಕಡೆ ಉತ್ಸವಕ್ಕಾಗಿ ಬರ್ತಿದ್ವಿ. ಅದು ನೆನಪು ಮಾಡ್ಕೊಂಡು ಸನ್ಮಾನ್ಯ ಸಾಹೇಬ್ರಿಗೆ ಒಂದೇ ಮಾತು ಹೇಳಿದಾಗ, ಅದು ವಿಶೇಷವಾಗಿ ಬದಾಮಿ ಅಂದ್ರೆ ಭಾಳ ಪ್ರೀತಿ ಸಿದ್ದರಾಮಯ್ಯ ಸಾಹೇಬ್ರಿಗೆ. ಬದಾಮಿ ಅಂತ ಹೆಸರು ತೆಗೆದ ತಕ್ಷಣ ಬೇರೆ ಅನೌನ್ಸ್ ಅಲ್ಲ, ಬಜೆಟ್ನಾಗ ಅನೌನ್ಸ್ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದರು. ಇದು ಎಲ್ಲ ಒಂದು ಕಡೆ ನಿಮ್ಮ ಮೇಲೆ, ಬದಾಮಿ ಮೇಲಿರುವಂಥ, ಬಾಗಲಕೋಟೆ ಜಿಲ್ಲೆ ಮೇಲಿರುವಂಥ ಪ್ರೀತಿ, ವಿಶೇಷವಾದಂಥ ಪ್ರೀತಿ ಇಲ್ಲಿ ಇದೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಅಂತ ತೋರಿಸಿಕೊಡ್ತೈತಿ. ಇವತ್ತು ಎಲ್ಲ 3 ಕಡೆ ಭಾಷಣ ಮಾಡಿದರು, ಪ್ರತಿ ಒಂದು ಕಡೆ ಒಂದು ಮಾತನ್ನು ಹೇಳಿದರು. ಏನಂತ ಹೇಳಿದ್ರು ಅಂದರೆ, ಬದಾಮಿ ನನಗೆ ರಾಜಕೀಯವಾಗಿ ಮುಖ್ಯಮಂತ್ರಿಯನ್ನು ಮಾಡಲಿಕ್ಕೆ ಮರುಜೀವನವನ್ನು ಕೊಟ್ಟಿದ್ದು ಅನ್ನೋ ಮಾತನ್ನು ಹೇಳಿದರು. ನೋಡಿ, ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನಮ್ಮ ಜಿಲ್ಲೆಗೆ ಬಂದ್ರೆ, ಕೊಪ್ಪಳ ಜಿಲ್ಲೆಗೆ ಬಂದ್ರೆ ಒಂದು ಮಾತನ್ನು ಹೇಳ್ತಾರೆ. ನನಗೆ ಈ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರ ನನಗೆ ಚೆನ್ನಾಗಿ ಗೊತ್ತು. ಕೊಪ್ಪಳದೊಳಗೆ ನಾನು ಅಕಸ್ಮಾತ್ ಇಲ್ಲಿ MP ಆಗಿದ್ರೆ ಮುಖ್ಯಮಂತ್ರಿ ಆಗ್ತಿದ್ದೀನೋ ಇಲ್ಲೋ ಅಂತ ಗೊತ್ತಿಲ್ಲ. ಅದಕ್ಕೆ ಅವತ್ತಿನ ಪರಿಸ್ಥಿತಿ ನಿಜವಾಗ್ಲೂ ಗೆಲ್ಲಬೇಕಾಗಿತ್ತು. ಅಂದರೆ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಎಲ್ಲಿ ಸಹಾಯ ಆಗಿರುತ್ತೆ, ಎಲ್ಲಿ ಆಶೀರ್ವಾದ ಮಾಡ್ತಾರೆ, ಅವರನ್ನು ನೆನಪು ಮಾಡ್ಕೊಂಡ್ಕೊಳ್ಳೋದೇ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ನೆದು ಅನ್ನೋ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಇವತ್ತು ನೋಡಿ, ಚಾಲುಕ್ಯ ಉತ್ಸವ, ಈ ಉತ್ಸವ ಬಹಳ ಅದ್ದೂರಿ. ನಾನು ಅದಕ್ಕೆ ನೆನಪು ಮಾಡ್ಕೊತಾ ಇರ್ತೀನಿ ಉತ್ಸವದ ಬಗ್ಗೆ.
ಈಗ ನೋಡಿ ಇವತ್ತು 3 ಸತಿ ಎಲ್ಲ ಕಡೆ ಉತ್ಸವ 2 ದಿವಸ ಆದರೆ ಚಾಲುಕ್ಯ ಉತ್ಸವ 3 ಕಡೆ, ಒಂದು ಬದಾಮಿ, ಇನ್ನೂ ಒಂದು ಪಟ್ಟದಕಲ್ಲು, ಇನ್ನೂ ಒಂದು ಐವಳ್ಳಿ. ಇಲ್ಲಿ ಅವಶ್ಯಕತೆ ಇದೆ. ನಮ್ಮ ಈ ಉತ್ಸವನ ಯಾಕೆ ಮಾಡ್ತೀವಿ, ಜಯಂತಿಗಳನ್ನು ಯಾಕೆ ಮಾಡ್ತೀವಿ, ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಯುವಕರಿಗೆ ನಮ್ಮ ಪೂರ್ವಿಕರು ಮಾಡಿದಂಥ ಯೋಜನೆ ಇದೆ ಅದ್ರ ಬಗ್ಗೆ ತಿಳಿಸ್ಲಿಕ್ಕೆ ಇಂಥ ಒಂದು ಉತ್ಸವವನ್ನು ಮಾಡೋಂಥದ್ದು. ಯಾಕಂದರೆ ನಮ್ಮ ಯುವಕರು ಇವತ್ತು ಇಮ್ಮಡಿ ಪುಲಿಕೇಶರ ಬಗ್ಗೆ ಆಗಲಿ, ಅವರ ಎಲ್ಲಿ ಆಳಿದ್ರು, ಅವರ ರಾಜ್ಯ ಎಷ್ಟು ವಿಸ್ತಾರವಾಗಿತ್ತು, ಎಲ್ಲೆಲ್ಲೇ ಅವರ ಯುದ್ಧವನ್ನು ಗೆದ್ದರು, ಉತ್ತರ ಭಾರತ ಹರ್ಷವರ್ಧನನ್ನ ಗೆಲ್ಲಿಸಿದಂಥ ಕೀರ್ತಿ ಇದ್ರೆ ಅದು ಇಮ್ಮಡಿ ಪುಲಿಕೇಶ್ ಅವರಿಗೆ ಅನ್ನೋ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಅಂದರೆ ಈ ಭಾಗದೊಳಗ ಶೂರು ಧೀರು ಬದಾಮಿಯನ್ನು ರಾಜಧಾನಿಯನ್ನ ಮಾಡಿದಂಥವ್ರು. ಇದು ಎಲ್ಲವನ್ನ ಇತಿಹಾಸ ನಮಗೆ ಗೊತ್ತಾಗಬೇಕಾಗಿದೆ. ಪಟ್ಟದಕಲ್ಲು ಏನಿತ್ತು, ಅದು ಪಟ್ಟದಕಲ್ಲು ಪಟ್ಟಾಭಿಷೇಕವಾದಂಥ ಜಾಗ, ಅದು ಪಟ್ಟದಕಲ್ಲು ಐವಳ್ಳಿ ಒಳಗ ವಿಶೇಷವಾದಂಥ ಏನು ವಾಸ್ತುಶಿಲ್ಪ ಇರುವಂಥ ದೇವಸ್ಥಾನಗಳು, ಇದೆಲ್ಲ ಇತಿಹಾಸವನ್ನು ಹೇಳುವಂಥದ್ದು. ಅದಕ್ಕೆ ಬಾಗಲಕೋಟೆ ಜಿಲ್ಲೆ ಅದು ವಿಶೇಷವಾಗಿ ಬಾದಾಮಿ ಮತ್ತು ಪಟ್ಟದಕಲ್ಲು ತಾಲೂಕು ಐವಳ್ಳಿ ಈ ಭಾಗದೊಳಗೆ ಭಾಳ ಒಂದು ಇತಿಹಾಸ ಇರುವಂಥದ್ದನ್ನು, ಆ ಇತಿಹಾಸವನ್ನು ನಮ್ಮ ಯುವ ಪೀಳಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಆ ಒಂದು ಕಾರಣಕ್ಕಾಗಿ ಇಂಥ ಉತ್ಸವಗಳು ಆಗ್ತಾ ಇದ್ದಾವೆ ಅನ್ನೋ ಮಾತನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಅದಕ್ಕೆ ಹಿಂದೆ ಪುಲಿಕೇಶ್ ಅವರು ರಾಜರು ಅವರು ಆಳುವಂಥ ರಾಜ್ಯದೊಳಗೆ ಸಂಸ್ಕೃತಿ, ಕಲೆ ಎಲ್ಲದಕ್ಕೂ ಒಂದು ಗೌರವ ಇರ್ತಿತ್ತು. ಅದೇ ರೀತಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆದಮೇಲೆ ಕಲೆಗೆ, ಸಂಸ್ಕೃತಿಗೆ ವಿಶೇಷವಾದಂಥ ಬೆಲೆಯನ್ನು ಕೊಡುವಂಥ ಕೆಲಸ ಯಾರಾದರೂ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅನ್ನೋ ಮಾತನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳು. ನಾನೊಂದು ನೆನಪು ಮಾಡ್ಕೊತೀನಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆದಮೇಲೆ ಕನಿಷ್ಠ ನಮ್ಮ 14ರಿಂದ 15 ಅಕಾಡೆಮಿಗಳಿದಾವು. ಅಧ್ಯಕ್ಷರ ಸದಸ್ಯರ ನೇಮಕ ಮಾಡಬೇಕಾಗಿತ್ತು. ಯಾವ ಸರ್ಕಾರಗಳು ಅದನ್ನು ಅಷ್ಟು ಸರಳವಾಗಿ ನೇಮಕ ಮಾಡಿಲ್ಲ, ಭಾಳ ಕಷ್ಟಪಟ್ಟು ನೇಮಕ ಮಾಡಿದ್ದಾರೆ. ಒಂದು ಸತಿ ಅಧ್ಯಕ್ಷರು ಮಾಡಿದರೆ 1 ವರ್ಷ 6 ತಿಂಗಳ ಇಲ್ಲಾಂದ್ರೆ 2 ವರ್ಷ ಬಿಟ್ಟು ಸದಸ್ಯರು ನೇಮಕ ಮಾಡ್ತಿದ್ರು. ಆದರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನೇಮಕ ಯಾವ ರೀತಿ ಮಾಡಿದ್ರು, ಅಧ್ಯಕ್ಷರು ಮತ್ತು ಸದಸ್ಯರನ್ನ ಒಂದೇ ಸತೆ ಎಲ್ಲ ಅಕಾಡೆಮಿ ಕನಿಷ್ಠ 400ರಿಂದ 450 ಸದಸ್ಯರು ನೇಮಕ ಮಾಡಿ ಆದೇಶವನ್ನು ಹೊರಡಿಸುವಂಥ ಕೆಲಸವನ್ನು ಮಾಡಿದರು. ಇದನ್ನು ಯಾಕೆ ಮಾಡ್ತಾರಂದರೆ ಕಲೆಯ ಬಗ್ಗೆ, ಸಂಸ್ಕೃತದ ಬಗ್ಗೆ, ಸಮಾಜದ ಬಗ್ಗೆ ವಿಶೇಷ ಕಳಕಳಿ ಇರುವಂಥ ಮುಖ್ಯಮಂತ್ರಿಗಳಿಗೆ ಮಾತ್ರ ಅದು ನೆನಪಾಗುತ್ತೆ ಅನ್ನೋ ಮಾತನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಇವತ್ತು ಇವೆಲ್ಲ ಕಾರ್ಯಕ್ರಮ ನಮ್ಮ ಚಾಲುಕ್ಯ ಉತ್ಸವ ಅದಕ್ಕೆ ಈ ಕಾರ್ಯಕ್ರಮದೊಳಗೆ ನನಗೆ ಅಧ್ಯಕ್ಷತೆಗೆ ಅವಕಾಶ ಸಿಕ್ಕೈತಿ. ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ. ಅವಾಗ ಈ ಬಾಗಲಕೋಟೆ ಜಿಲ್ಲೆಯಲ್ಲೇ ಹುಟ್ಟಿದ್ದೀನಿ, ಬೆಳೆದಿದ್ದೀನಿ, ರಾಜಕೀಯ ಪ್ರಾರಂಭ ಮಾಡಿದ್ದೀನಿ. ಆದರೆ ರಾಜಕೀಯವಾಗಿ ನನಗೆ ದೊಡ್ಡ ನೆಲೆಯನ್ನು ಕೊಟ್ಟಿದ್ದು ಕೊಪ್ಪಳ ಜಿಲ್ಲೆ ಕನಗಿರಿ ಕ್ಷೇತ್ರ ಅಂತಂದು. ಅದರೆಲ್ಲ ಒಂದು ಕಡೆ ಹುಟ್ಟಿ ಬೆಳೆದಂಥ ಜಿಲ್ಲೆದ ಬಗ್ಗೆನೂ ಸ್ವಲ್ಪ ವ್ಯಾಮೋಹ ಇದ್ದೇ ಇರ್ತೈತಿ. ಗದ್ದಿಗೌಡ ಸಾಹೇಬ್ರು ಹೇಳ್ದಂಗೆ ತವ್ರ ಮನೆ ಅದು. ಅದಕ್ಕೆ ಆ ವ್ಯಾಮೋಹ ಏನಂದರೆ ನಾನು ಈ ಉತ್ಸವದಲ್ಲಿ ಪಾಲ್ಗೊಂಡಿದ್ದೆ ಒಂದು ನನ್ನ ಜೀವನದೊಳಗೆ ಒಂದು ದೊಡ್ಡ ಸಾಧನೆಯನ್ನು ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ. ಈ ಚಾಲುಕ್ಯ ಉತ್ಸವ ಪ್ರತಿ ವರ್ಷ ನಡೀತೈತೆ. ನಡೆಯೋದ್ರ ಮುಖಾಂತರ ಈ ಉತ್ಸವ ಈ ಬದಾಮಿ, ಪಟ್ಟದಕಲ್ಲು, ಐವಳ್ಳಿ ಇನ್ನೂ ಪ್ರವಾಸೋದ್ಯಮವಾಗಿ ಬೆಳಲಿಕ್ಕೆ ವಿಶೇಷವಾದಂಥ ನೀಲಿ ನಕ್ಷೆ ರೆಡಿ ಮಾಡಿದ್ದಾರೆ ನನ್ನ ಸೋದರ ಭೀಮಸೇನ್ ಸಿಮ್ಮನಕಟ್ಟಿಯವರು. ಅದನ್ನು ಮುಖ್ಯಮಂತ್ರಿ ಸಾಹೇಬರು ಕೇಳಿದರು. ಅದಕ್ಕೆ ಅಪ್ರೂವಲ್ ಕೊಡಬೇಕು ಸರ್, ಕೊಟ್ಟರೆ ಒಳ್ಳೆಯದಾಗುತ್ತೆ. ಈ ಭಾಗಕ್ಕೆ ಭಾಳ ಅದ್ಭುತವಾದಂಥ ಈ ಭಾಗ. ಇದಕ್ಕೊಂದೆಲ್ಲ ಒಂದು ಕಡೆ ಇನ್ನೂ ಒಂದು ಹೇಳ್ತೀನಿ ನಿಮಗೆ, ನಾನು ಭಾಳ ಸ್ಪಷ್ಟವಾಗಿ ಒಂದು ಸತಿ ಸಿದ್ದರಾಮಯ್ಯ ಸಾಹೇಬ್ರು ತಲೆ ಕುಂತ್ರೆ ಈ ಬದಾಮಿ ಏನು ಬೇಕಾದರೂ ಆಗುತ್ತೆ ಅನ್ನೋದಕ್ಕೆ ಲಾಸ್ಟ್ ಟೈಮ್ ಅವ್ರು ಶಾಸಕರಿದ್ದಾಗ ಅಭಿವೃದ್ಧಿ ಮಾಡಿದ್ದನ್ನು ನೀವು ನೋಡಿದರೆ ಗೊತ್ತಾಗುತ್ತೆ. ಅದಕ್ಕೆ ಇವತ್ತು ನಮ್ಮ ತಿಮ್ಮಪ್ಪ ಇವರು MP ಸಾಹೇಬರು ಹೇಳಿದರು, ಸಾಹೇಬ್ರೆ ನಾವೊಂದು ವಿನಂತಿ ಮಾಡ್ತೀವಿ. ಏನು ವಿನಂತಿ ಅಂದರೆ, ನೀವು ಹೇಳಕತ್ತೀರಿ, ಆದರೆ ಹೇಳೋದಕ್ಕಿಂತ ಮಾಡಿದರೆ ಭಾಳ ಚೆನ್ನಾಗಿರ್ತೈತೆ. ನಾವು ವಿಶೇಷವಾದಂಥ ನಿಮಗೆ ಅಭಿನಂದನೆ ಸಲ್ಲಿಸ್ತೀರಿ. ಯಾಕಂದರೆ ನಿಮ್ಮ ಜವಾಬ್ದಾರಿನೂ ಹೌದು, ನಮ್ಮ ಜವಾಬ್ದಾರಿನೂ ಹೌದು, ಸಿದ್ದರಾಮಯ್ಯ ಸಾಹೇಬ್ ಜವಾಬ್ದಾರಿ ಹೌದು, ಮತ್ತು ಭೀಮಸೇನ್ ಜವಾಬ್ದಾರಿನೂ ಹೌದು. ಯಾಕಂದರೆ ಇದು ಕೇಂದ್ರ ಸರ್ಕಾರ ಸಾಕಷ್ಟು ಅನುದಾನ ಇರ್ತೈತಿ. ಅದನ್ನು ನಮಗೆ ಸಹಕಾರ ಮಾಡಿದರೆ ನಿಶ್ಚಿತವಾಗಲು ಸಿದ್ದರಾಮಯ್ಯ ಸಾಹೇಬ್ರು ನಾಳೆಗೆ ಕ್ಯಾಬಿನೆಟ್ಗೆ ಇಟ್ಟು ಕಳಿಸೋಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಅದಕ್ಕೆ ನಾವು ಸಿದ್ಧರಿದ್ದೀವಿ.
ಅದಕ್ಕೆ ದಯಮಾಡಿ ವಿನಂತಿಯನ್ನು ಮಾಡ್ತೀನಿ, ನಿಮ್ಮ ಜಿಲ್ಲೆಯ ಜವಾಬ್ದಾರಿಯನ್ನು ನೀವು ನಮಗೆಲ್ಲರಿಗೆ ಹೆಂಗಿದೆ ನನಗೆ ಹೆಂಗಿದೆ ಅಂತಂದ್ರೆ ನೀವು ನನಗೆ ಹೇಳಿದ್ರಿ, ನೀವು ಸೇರಿ ಈ ಭಾಗವನ್ನು ಅಭಿವೃದ್ಧಿ ಮಾಡೋಣ ಅನ್ನೋ ಮಾತನ್ನು ಹೇಳಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಂತ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಧನ್ಯವಾದ.